ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಯು ಟೇಶ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಅಕ್ಕಿ ರೊಟ್ಟಿ ರೆಸಿಪಿ. ಇದನ್ನು ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಒಂದು ಒಳ್ಳೆ ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ನಾನು ಒಂದು ಅರ್ಧ ಕೆ ಜಿಯಷ್ಟು ಹೋಮ್ ಮೇಡ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ್ದೀನಿ. ಇದನ್ನೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕಡೆ ನೀರು ಚೆನ್ನಾಗಿ ಕುದೀತಾ ಇದೆ. ಆ ನೀರನ್ನ ಒಂದು ಸ್ವಲ್ಪನೇ ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬ ಬಿಸಿ ಇರೋದ್ರಿಂದ ಕೈಯಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕಂತ ಒಂದು ಸೌಟ್ ಇಟ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪನೇ ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೀರು ಎಷ್ಟು ಬೇಕಂತ ನೋಡಿಕೊಂಡು ಸ್ವಲ್ಪನೇ ಸೇರಿಸ್ಕೊಳ್ಳಿ. ಆದರೆ ಗಟ್ಟಿಯಾಗಿ ಅದಕ್ಕೆ ನೀವು ರೊಟ್ಟಿ ತಟ್ಟೋ ಅದಕ್ಕೆ ಕಲಿಸ್ಕೋಬೇಕು. ಅದರಿಂದ ನೀರು ನೋಡಿ ಸೇರಿಸ್ಕೊಳ್ಳಿ. ಆದರೆ ಬಿಸಿ ಬಿಸಿ ಇರಬೇಕು. ಚೆನ್ನಾಗಿ ಕುದಿಯೋ ನೀರು ಹಾಕಿದ್ರೇ ನಿಮಗೆ ರೊಟ್ಟಿ ಚೆನ್ನಾಗಿ ಬರೋದು. ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಕೈಯಲ್ಲಿ. ಬೆಚ್ಚಗಿರೋ ನೀರು ಹಾಕಬಾರ್ದು. ಚೆನ್ನಾಗಿ ಕುದಿಯೋ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದಕ್ಕೆ ಬರಬೇಕು. ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ಕೆಳಗಡೆ ಅಕ್ಕಿ ಹಿಟ್ಟು ಹಂಗೆ ಇರುತ್ತೆ. ಅದರಿಂದ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಬಿಟ್ಬಿಡಿ. ಯಾಕಂದರೆ ಅದು ತುಂಬ ಬಿಸಿ ಇರುತ್ತೆ. ತಟ್ಟೋದು ಒಂದು ಸ್ವಲ್ಪ ಕಷ್ಟನೇ. ಅದರಿಂದ ಒಂದು 10 ನಿಮಿಷ ಬಿಟ್ಬಿಟ್ಟು ಆಮೇಲೆ ತಟ್ಟಿ. ಬರೀ ರೊಟ್ಟಿ ತಟ್ಟೋದಾದರೆ 10 ನಿಮಿಷ ಬಿಟ್ಟು ತಟ್ಟಿ. ಈಗ 10 ನಿಮಿಷದ ಒಳಗಡೆ ನಾನು ಒಂದು ಸ್ವಲ್ಪ ಕ್ಯಾರೆಟು ಸೊಪ್ಪಿದೆ, ಸಬ್ಬಕ್ಕಿ ಸೊಪ್ಪು, ಅದನ್ನು ತುರಿದು ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ಈಗ 10 ನಿಮಿಷ ಆಗಿದೆ. ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು ಸಬ್ಬಕ್ಕಿ ಸೊಪ್ಪು ಈ ಕಾಂಬಿನೇಷನ್ ತುಂಬ ಫೇಮಸ್ಸು. ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ನಮ್ಮ ಇಂಡಿಯನ್ ಬ್ಲ್ಯಾಕ್ ಕಲರ್ ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕಡೆಯೂ ಮಿಕ್ಸ್ ಆಗಬೇಕು. ಅಕ್ಕಿ ಹಿಟ್ಟು ಜೊತೆ ಎಲ್ಲ ಕಡೆಯೂ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಅಕ್ಕಿ ಹಿಟ್ಟನ್ನ ಕೆಳಗಿಂದ ಮಿಕ್ಸ್ ಮಾಡಿ. ನಿಮ್ಗೆ ಆವಾಗ ಬೇಗ ಆಗುತ್ತೆ. ನೋಡಿ, ಹಿಂಗೆ ಕೆಳಗಿಂದ ಮಿಕ್ಸ್ ಮಾಡಿದ್ರೆ ಬೇಗ ಆಗುತ್ತೆ. ಬಿಸಿ ಇಲ್ಲ. ಈಗ ಮಿಕ್ಸ್ ಮಾಡಿದ್ದಾಯಿತು. ಬಾಳೆ ಎಲೆ ಇದ್ದರೆ ನೀವು ಬಾಳೆ ಎಲೆ ತಟ್ಕೊಳ್ಳಿ. ಬಾಳೆ ಎಲೆ ಇಲ್ಲ, ನಾನು ಪೇಪರ್ ಬಾಳೆ ಎಲೆಯಲ್ಲಿ ತಟ್ತಾಯಿದ್ದೀನಿ. ಅದು ಖಾಲಿ ಆಗೋ ತನಕ. ಆಮೇಲೆ ನಾನು ಬಟರ್ ಶೀಟೇ ತಗೊಳ್ತೀನಿ. ಯಾಕಂದರೆ ಬಾಳೆ ಎಲೆ ಸಿಗಲ್ಲ ಜಾಸ್ತಿ. ಹಂಗೆ ಸಿಕ್ಕಿದ್ರು ಒಂದು ಸ್ವಲ್ಪ ದೂರನೇ ಹೋಗಬೇಕು. ಅದನ್ನು ಬಟರ್ ಶೀಟು ಚೆನ್ನಾಗಿರುತ್ತೆ. ಕಲರ್ ಇಲ್ಲ, ಏನಿಲ್ಲ, ಅದ್ರಲ್ಲಿ ತಟ್ಕೊಬೋದು. ನೋಡಿ, ನಾನು ಕೈಗೆ ಎಣ್ಣೆ ಹಚ್ಕೊಂಡು ತಟ್ತಾಯಿದ್ದೀನಿ. ಸಣ್ಣಕ್ಕೆ ನಿಮ್ಗೆ ಎಷ್ಟು ಸಣ್ಣ ಬೇಕೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ. ಜೋಳದ ರೊಟ್ಟಿ ಥರನೂ ತಟ್ಕೊಬೋದು. ನನಗೆ ಜೋಳದ ರೊಟ್ಟಿ ಥರ ಬರೋಲ್ಲ. ನಾನು ಮಾಮೂಲಿ ಹಿಂಗೆ ತಟ್ಟೋದು. ಒಬ್ಬಟ್ಟು ಎಲ್ಲ ಹೆಂಗೆ ಮಾಡ್ತೀವೋ ಅದೇ ಥರನೇ ಅಕ್ಕಿ ರೊಟ್ಟಿನೂ ತಟ್ಕೊಳ್ಳೋದು ಕೈಯಲ್ಲಿ. ಹಿಟ್ಟು ಫ್ರೆಶ್ ಆಗಿರೋದ್ರಿಂದ ನಾವು ಎಷ್ಟು ಅಗಲಕ್ಕೆ ತಟ್ಟಿದ್ರು ನೋಡಿ ಹೋಗುತ್ತೆ. ಇನ್ನೊಂದು ಹದ ಚೆನ್ನಾಗಿ ಬಂದಿದೆ. ಇದು ನಾವು ಹಂಗೆ ಇಟ್ಬಿಟ್ಟು ಒಂದು 4 ಅವರ್ ಬಿಟ್ಟು ತಟ್ಟಿದ್ರೆ ಹಿಂಗೆ ಬರೋಲ್ಲ. ಎಲ್ಲ ನೀರಾಗಿ ಅಂಟ್ಕೊಳ್ಳುತ್ತೆ. ಅದರಿಂದ ತಕ್ಷಣ ಮಾಡಿ ತಕ್ಷಣ ತಿನ್ನೋದು ತುಂಬ ಒಳ್ಳೆಯದು. ಇನ್ನೊಂದು ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಎಷ್ಟು ಅಗಲ ಬೇಕೋ ಅಷ್ಟು ಅಗಲಕ್ಕೆ ತಟ್ಕೊಬೋದು. ನಾನು ತಪ್ಪಿಗೆ ತೊಗೊಂಡೆ. ಹಿಟ್ಟು ದೊಡ್ಡದಾಗೆ ಬಂದಿದೆ. ಹೆಂಚು ಕಾಯ್ತಾ ಇದೆ ಒಂದು ಕಡೆ. ಹೆಂಚಲ್ಲಿ ಹಾಕೋಣ. ಈಗ ಹೆಂಚು ಮೇಲೆ ಹಾಕಿ ನಾನು ಎಣ್ಣೆ ಹಾಕಲ್ಲ ಇದಕ್ಕೆ. ಏನಿದ್ರು ಕೈಗೆ ತಟ್ಟಕ್ಕೆ ತೊಗೊಳ್ತೀನಲ್ಲ ಅಷ್ಟೇ ಎಣ್ಣೆ ಹಚ್ಕೊಂಡು ನಾನು ತಟ್ಟೋದು ಅಷ್ಟೇ. ಮತ್ತು ನಾನು ಎಣ್ಣೆ ಸೇರಿಸಲ್ಲ. ನೋಡಿ, ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಕ್ಲೀನಾಗಿ ಬೇಯಿಸಿ. ಒಂದು ಕಡೆ ಬೆಂದಮೇಲೆ ಇನ್ನೊಂದು ಕಡೆ ತಿರುಗಿಸಿ. ಆದಷ್ಟು ನಾನು ಎಣ್ಣೆ ಬಳಸಲ್ಲ. ಹಂಗೆ ಯಾವತ್ತಾದರೂ ಮಕ್ಕಳು ಹೇಳ್ತಾರಂತ ಯಾವತ್ತಾದರೂ ಎಣ್ಣೆ ಹಾಕಿದ್ರೆ ಅದು ರೊಟ್ಟಿಗೆ ಒಂದು ಸ್ವಲ್ಪ ಗಟ್ಟಿಯಾಗೇ ಇರುತ್ತೆ. ನನಗೇನು ಹಂಗೆ ಅನಿಸುತ್ತೆ. ಹಿಂಗೆ ಮಾಡಿದ್ರೆ ಸಾಫ್ಟಾಗಿರುತ್ತೆ. ಕ್ಯಾರೆಟ್ ಎಲ್ಲ ತುರಿದು ಹಾಕಿರೋದ್ರಿಂದ ಫುಲ್ ವೈಟಾಗಿ ಬರೋಲ್ಲ. ಇದೊಂದು ಸ್ವಲ್ಪ ಎಲ್ಲೋ ವಿಷಯ ಬರೋದು. ನೋಡಿ, ಸೊಪ್ಪು ಕ್ಯಾರೆಟು ಎರಡೂ ಹಾಕಿದ್ದೀವಿ. ಸೊಪ್ಪು ಹಾಕಿದ್ರೆ ವೈಟಾಗೇ ಇರುತ್ತೆ. ಕ್ಯಾರೆಟ್ ಹಾಕಿದ್ರೆ ವೈಟಾಗಿರಲ್ಲ. ಚಪಾತಿ ಕಲರೇ ಬರೋದು. ಸಾಫ್ಟಾಗಿದೆ. ರೆಡಿ ಆಯಿತು. ಚೆನ್ನಾಗಿ ಬೆಂದಿದೆ ಅಕ್ಕಿ ರೊಟ್ಟಿ. ಈಗ ನೋಡಿ, ನಾನು ಲೋ ಮೀಡಿಯಮ್ ಫ್ಲೇಮ್ಗಿಂತ ಇನ್ನೊಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಇಟ್ಟು ಬೇಯಿಸ್ತಾಯಿದ್ದೀನಿ. ಈಗ ಇನ್ನೊಂದು ರೊಟ್ಟಿ ಹಾಕಿದ್ದೀನಿ. ಇದಕ್ಕೆ ಬದನೆಕಾಯಿ ಪಲ್ಯ ಫೇಮಸ್ಸು. ಇವತ್ತು ನಾನು ಬದನೆಕಾಯಿ ಪಲ್ಯ ಮಾಡಿಲ್ಲ, ಕಾಯಿ ಚಟ್ನಿನೇ ಮಾಡಿದ್ದೀನಿ. ಅದಕ್ಕಿಂತ ಮನೇಲಿರೋ ಚಟ್ನಿ ಪುಡಿ ಇಟ್ಟು ತುಪ್ಪದಲ್ಲಿ ಮಿಕ್ಸ್ ಮಾಡಿಕೊಂಡು
ತಿನ್ಬೋದು. ನಾನಿವತ್ತು ತುಪ್ಪದಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಾಯಿ ಚಟ್ನಿನೂ ಇದೆ ನೋಡಿ. ಅಕ್ಕಿ ರೊಟ್ಟಿ ಎಷ್ಟು ಸಾಫ್ಟಾಗಿದೆ, ಮಡ್ಚಿಟ್ಟಿದೆ, ಬಟ್ಟೆ ಥರ ಆಗಿದೆ, ತುಂಬ ಸಾಫ್ಟಾಗಿದೆ. ಈಗ ಇದಕ್ಕೆ ನಾನು ಚಟ್ನಿ ಪುಡಿ ತುಪ್ಪದಲ್ಲಿ ಮಿಕ್ಸ್ ಮಾಡಿಟ್ಟಿರೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ದೋಸೆ ಇಡ್ಲಿಗೂ ಚೆನ್ನಾಗಿರುತ್ತೆ, ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾದರೆ ಬೇರೆನೂ ಮಾಡ್ಕೋಬೋದು. ಇವತ್ತು ನಾನು ಚಟ್ನಿ ಪುಡಿನೇ ಮಾಡಿರೋದು. ಕಾಯಿ ಚಟ್ನಿ ಇದೆ, ಅದ್ರ ಜೊತೆಗೆ ಚಟ್ನಿ ಪುಡಿ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಇದು. ತುಪ್ಪ ಇಲ್ಲ ಅಂದರೆ ಎಳ್ಳೆಣ್ಣೆಲಿ ಮಿಕ್ಸ್ ಮಾಡ್ಕೋಬೋದು. ಚಟ್ನಿ ಪುಡಿ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡೋಣ ಫ್ರೆಂಡ್ಸ್. ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬಂದಿತ್ತು, ಟೇಸ್ಟು ಚೆನ್ನಾಗಿ ಬಂದಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ. ಮುಂದಿನ ವೀಡಿಯೋದಲ್ಲಿ ನೋಡಿ.